ಹೇಳ್ತೀನಿ ಕೇಳಿಸ್ಕೊ. ಡಿಸೆಂಬರ್ 25 ಅಂತ ತಕ್ಷಣ ನಮಗೆ ನೆನಪಾಗೋದು ಕ್ರಿಸ್ಮಸ್ ಡೇ. ಕ್ರಿಸ್ಮಸ್ ಡೇ ಜೊತೆಗೆ ಕ್ರಿಸ್ಮಸ್ ಕೇಕ್. ಕ್ರಿಸ್ಮಸ್ ಇತಿಹಾಸ ನೋಡೋದಾದ್ರೆ 336ನೇ ಇಸವಿಯಲ್ಲಿ ಕಾನ್ಸ್ಟಂಟೈನ್ ಎಂಬ ರಾಜ ಇರ್ತಾನೆ. ಅವನು ಕ್ರಿಶ್ಚಿಯನರ ಮೊದಲ ಎಂಪೈರರ್ ಆಗಿರ್ತಾನೆ. ಅವನ ಕಾಲದಲ್ಲಿ ಕ್ರಿಸ್ಮಸ್ ಅನ್ನೋದು ಆಚರಣೆಯಲ್ಲಿ ಇರ್ತದೆ. ಅವನ ನಂತರ ಅಂದರೆ ಅವನು ತೀರಿಕೊಂಡ ನಂತರ ಮೊದಲನೇ ಪಾಪ್ ಜೂಲಿಯಸ್ ಅವನು ಹೊರಡಿಸ್ತಾನೆ. ಏನಪ್ಪ ಅಂದ್ರೆ ಜೀಸಸ್ ಹುಟ್ಟಿದ ಸ್ಮರಣಾರ್ಥವಾಗಿ ಡಿಸೆಂಬರ್ 25ರಂದೇ ಕ್ರಿಸ್ಮಸ್ ಅನ್ನ ಆಚರಿಸಬೇಕು ಅಂತ. ಇದು ಒಂದ್ ಕಡೆ ಆದ್ರೆ ಭಾರತದ ಕ್ರಿಸ್ಮಸ್ ಆಚರಣೆ ಬಗ್ಗೆ ನೋಡೋದಾದ್ರೆ 16ನೇ ಶತಮಾನದಲ್ಲಿ ಬಂದ ಪೋರ್ಚುಗೀಸರು ಕೊಚ್ಚಿ ಫೋರ್ಟ್ ಅಲ್ಲಿ ಕ್ರಿಸ್ಮಸ್ ಅನ್ನು ಆಚರಿಸ್ತಾರೆ. ಕ್ರಿಸ್ಮಸ್ ಅಂದ ತಕ್ಷಣ ನಮಗೆ ನೆನಪಾಗೋದೇನೋ ಸಾಂತಾ ಕ್ಲಾಸ್. ಸಾಂತಾ ಕ್ಲಾಸ್ ಏನ್ ಮಾಡ್ತಾರೆ, ನಮಗೆ ಬಂದು ಗಿಫ್ಟ್ಗಳನ್ನು ಕೊಡ್ತಾರೆ. ನೀವು ಕೇಳ್ಕೊಂಡ್ಬಿಡ್ರಿ ಈ ಸತಿ ಯಾವ ಗಿಫ್ಟ್ಗಳು ಬೇಕು ಬಂದು ಕೊಟ್ಟರು ಕೊಡ್ಬೋದು. ಭಾರತದ ಪಶ್ಚಿಮದ ಕಡೆ ನೋಡೋದಾದ್ರೆ ಅಲ್ಲಿ ಅನೇಕ ಟ್ರೈಬಲ್ ಕ್ರಿಶ್ಚಿಯನ್ಸು ಕ್ರಿಸ್ಮಸ್ ದಿನ ಮಧ್ಯರಾತ್ರಿಯಂದು ಆಚೆ ಕಡೆ ಹೋಗಿ ಅಂದ್ರೆ ಹೊರಾಂಗಣಕ್ಕೆ ಹೋಗಿ ಅಲ್ಲಿಯ ಜನಪದ ಗೀತೆಗಳನ್ನ ಹೇಳ್ಕೊತಾ, ಹಾಗೆ ಅವರ ಕಷ್ಟದ ದಿನಗಳಲ್ಲಿ ದೇವರು ಬಂದು ಹೇಗೆ ಅವರ ಕಷ್ಟವನ್ನು ದೂರ ಮಾಡಿದ್ರು ಎಂಬ ಕಥೆಗಳನ್ನ ಹೇಳ್ಕೊತಾ ಒಂದು ವಾರ ಗಟ್ಟಲೆ ಕ್ರಿಸ್ಮಸ್ ಅನ್ನು ಆಚರಣೆ ಮಾಡ್ತಾರೆ. ಚಿಕ್ಕ ಚಿಕ್ಕ ದೀಪಗಳನ್ನ ಹಾಕಿ ಕ್ರಿಸ್ಮಸ್ ಟ್ರೀನ ಅಲಂಕಾರ ಮಾಡಿ ಅವರಿಗೆ ಇಷ್ಟವಾಗುವಂತ ಕೇಕ್ಗಳನ್ನು ತಯಾರಿಸಿ ಮತ್ತೆ ಹೀಗೆ ಅನೇಕ ತಿಂಡಿ ತಿನಿಸುಗಳನ್ನು ತಯಾರಿಸಿ ಕ್ರಿಸ್ಮಸ್ ಅನ್ನು ಆಚರಣೆ ಮಾಡ್ತಾರೆ. ಇಷ್ಟೇ ಕ್ರಿಸ್ಮಸ್ಸಿನ ವಿಚಾರಗಳು.